ದರ್ಶನ್ ಮಾಡಿದ ಆ ಒಂದು ತಪ್ಪು ಏನು ಗೊತ್ತಾ? ದರ್ಶನ್ ತಪ್ಪಿನ ಬಗ್ಗೆ ಮುಂಚೆಯೇ ಮನವರಿಕೆ ಮಾಡಿದ್ದೆ, ದರ್ಶನ್ ತಪ್ಪನ್ನ ಅವರ ಅರಿವಿಗೆ ತಂದಿದ್ದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನೋ ದರ್ಶನ್ ತಪ್ಪನ್ನ ಅವರ ಅರಿವಿಗೆ ನಾನು ತಂದಿದ್ದೆ ಅಂತೇಳಿ ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದೆ ನಾನು. ಬಳಿಕ ದರ್ಶನ್ಗೆ ಆಕ್ಸಿಡೆಂಟ್ ಆಯಿತು, ಅವರನ್ನು ನೋಡೋಕ್ಕೆ ಹೋಗಿದ್ದೆ ನಾನು. ಆಗ ನಾನು ಅಣ್ಣ ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ನಿಟ್ಟಲ್ಲಿ ದೇವರಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ಹೇಳಿದ್ದೆ. ಆದರೆ ಒಂದು ತಪ್ಪು ಮಾಡಿದ್ದೀಯಾ, ದಯವಿಟ್ಟು ಶಿರಡಿಗೆ ಹೋಗಿ ಬನ್ನಿ ಅನ್ನುವಂಥ ನಿಟ್ಟಲ್ಲಿ ಹೇಳಿದರು. ಹೊರಬಂದಾಗ ವಿಜಯಲಕ್ಷ್ಮಿ ಅವರಿಗೂ ಶಿರಡಿಗೆ ಹೋಗಿ ಬನ್ನಿ ಅಂದೆ. ಅದು ಅವರಿಗೂ ಕೂಡ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಶಿರಡಿಗೆ ಹೋಗಿಯೇ ಇಲ್ಲ ಅವರು. ನನ್ನ ಪ್ರಕಾರ ಅವರು ಹೋಗಿರಲ್ಲ ಅಂಥೇಳಿ ಸ್ನೇಕ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಏನೋ ದರ್ಶನ ಮಾಡಿದ ಆ ಒಂದು ತಪ್ಪು ಏನು ಗೊತ್ತಾ ಅಂಥೇಳಿ ಇಲ್ಲಿ ಸ್ನೇಕ್ ಶ್ಯಾಮ್ ಅವರಿಗೆ ಹೇಳ್ತಾ ಇದ್ದಾರೆ. ದರ್ಶನ್ ತಪ್ಪಿನ ಬಗ್ಗೆ ಮುಂಚೆಯೇ ಮನವರಿಕೆ ನಾನು ಮಾಡಿದ್ದೆ, ದರ್ಶನ್ ತಪ್ಪನ್ನು ಅವರ ಅರಿವಿಗೆ ತಂದಿದ್ದೆ ಅಂಥೇಳಿ ಸ್ನೇಕ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹಾಲು ಕರೆಯುವಂಥ ಒಂದು ಸ್ಪರ್ಧೆಯಲ್ಲಿ ನಾನು ದರ್ಶನ್ ಅವರನ್ನು ಭೇಟಿ ಮಾಡಿದ್ದೆ. ಅದಾದ ನಂತರ ದರ್ಶನ್ ಅವರಿಗೆ ಆಕ್ಸಿಡೆಂಟ್ ಆಯಿತು, ಅವರನ್ನು ನೋಡೋಕ್ಕೆ ಹೋಗಿದ್ದೆ. ಆಗ ನಾನು ಅಣ್ಣ ಏನು ತಲೆ ಕೆಡಿಸ್ಕೋಬೇಡ, ದೇವರಿದ್ದಾರೆ ಅಂಥೇಳಿ ಧೈರ್ಯವನ್ನು ತುಂಬಿದ್ದೆ, ಹೇಳಿದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಾನು ಶಿರಡಿಗೆ ಹೋಗಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಹೇಳಿದ್ದೆ, ಆದರೆ ಅವರು ಹೋಗಿಲ್ಲ ಅಂತ ಕಾಣಿಸುತ್ತೆ ಅಂಥೇಳಿ ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ನೇಕ್ ಶ್ಯಾಮ್ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ದರ್ಶನ್ ಅವರು ಸದ್ಯದ ಮಟ್ಟಿಗೆ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಈ ಹಿಂದೆ ಅಂದರೆ ಅವರು ಹಾಲು ಕರೆಯುವಂತಹ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಸ್ನೇಕ್ ಶ್ಯಾಮ್ ಅವರು ದರ್ಶನ್ ಅವರನ್ನು ಭೇಟಿ ಮಾಡಿರ್ತಾರೆ. ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಲ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಆಗ ಆಸ್ಪತ್ರೆಗೆ ನೋಡೋದಕ್ಕೆ ಅಂತೇಳಿ ಸ್ನೇಕ್ ಶ್ಯಾಮ್ ಅವರು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಧೈರ್ಯವನ್ನು ಕೂಡ ತುಂಬಿರ್ತಾರೆ. ಶಿರಡಿಗೆ ಹೋಗಿ ಬನ್ನಿ ಅಣ್ಣ, ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಮತ್ತು ದರ್ಶನ್ ಅವರಿಗೂ ಸಹಿತ ಹೇಳಿರ್ತಾರೆ. ಆದರೆ ಅವರು ಹೋಗಿ ಬಂದಿಲ್ಲ ಅನ್ನುವಂಥದ್ದನ್ನು ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಈಗಾಗಲೇ ಅಂದರೆ ದರ್ಶನ್ ಅವರು ಮಾಡಿದಂತಹ ಒಂದು ತಪ್ಪು ಏನು ಗೊತ್ತಾ ಅಂತೇಳಿ, ದರ್ಶನ್ ತಪ್ಪಿನ ಬಗ್ಗೆ ಮುಂಚೆಯೇ ಮನವರಿಕೆ ಮಾಡಿದ್ದೆ ಅಂತೇಳಿ ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳಿಕೆ ಒಂದನ್ನು ಸಹಿತ ನೀಡಿದ್ದಾರೆ. ಸದ್ಯದ ಮಟ್ಟಿಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಸ್ನೇಕ್ ಶ್ಯಾಮ್ ಅವರು ಮೊದಲನೇ ಬಾರಿಗೆ ದರ್ಶನ್ ಅವರನ್ನು ಭೇಟಿಯಾಗಿದ್ದು ಹಾಲು ಕರೆಯುವಂತಹ ಒಂದು ಸ್ಪರ್ಧೆಯಲ್ಲಿ ಭೇಟಿಯಾಗಿರ್ತಾರೆ. ಅದಾದ ನಂತರ ನಟ ದರ್ಶನ್ ಅವರಿಗೆ ಆಕ್ಸಿಡೆಂಟ್ ಕೂಡ ಸಂಭವಿಸುತ್ತೆ. ಆಗ ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನು ಭೇಟಿಯಾದಂತಹ ಸ್ನೇಕ್ ಶ್ಯಾಮ್ ಅವರು ಧೈರ್ಯವನ್ನು ತುಂಬಿ ಶಿರಡಿಗೆ ಹೋಗಿ ಬನ್ನಿ, ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಟ ದರ್ಶನ್ ಅವರಿಗೆ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಇಬ್ಬರಿಗೂ ಸಹಿತ ಹೇಳಿರ್ತಾರೆ. ಆದರೆ ನಟ ದರ್ಶನ್ ಅವರು ಸಹಿತ ಹೋಗಲಿಲ್ಲ ಮತ್ತು ವಿಜಯಲಕ್ಷ್ಮಿ ಅವರು ಸಹಿತ ಹೋಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ನೇಕ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಶಿರಡಿಗೆ ಹೋಗಿ ಬಂದಿದ್ದರೆ ಇನ್ನೂ ತುಂಬ ಒಳ್ಳೆಯದಾಗ್ತಾ ಇತ್ತು, ಈ ಒಂದು ಸಂಕಷ್ಟಗಳು ಕೂಡ ಎಲ್ಲವೂ ಕೂಡ ತೊಲಗ್ತಾ ಇದ್ವು, ಅವರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗ್ತಾ ಇತ್ತು ಅನ್ನುವಂತಹ ನಿಟ್ಟಲ್ಲಿ ಸ್ನೇಕ್ ಶ್ಯಾಮ್ ಅವರು ಇಲ್ಲಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ನಟ ದರ್ಶನ್ ಅವರ ಪರಿಸ್ಥಿತಿಯಾಗಿರ್ಬೋದು, ಅವರ ಇರುವಂತಹ ಒಂದು ಸಂಕಷ್ಟ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಹೀಗಿರಬೇಕಾದ್ರೆ ಸ್ನೇಕ್ ಶ್ಯಾಮ್ ಅವರು ಈ ರೀತಿಯಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವಾಗ ನಟ ದರ್ಶನ್ ಅವರಿಗೆ ಆಕ್ಸಿಡೆಂಟ್ ಆಯಿತು ಆಗಲಿಂದ ಈ ರೀತಿಯಾಗಿ ಸಮಸ್ಯೆಗಳು ಶುರುವಾಗಿದೆ. ಒಂದು ಕಡೆ ಈಗಾಗಲೇ ಜೈಲುವಾಸವನ್ನು ಏನು ಅನುಭವಿಸ್ತಾ ಇದ್ದಾರೆ, ಇದು ಒಂದು ಕಡೆ. ಆದರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂತಹ ನಟ ಅವರು. ಸೊ ಹೀಗಿರಬೇಕಾದ್ರೆ ಈ ರೀತಿಯಾಗಿ ಸಂಕಷ್ಟ ತುಂಬ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೋಸ್ಕರ ಯಾವಾಗ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಶಿರಡಿಗೆ ಹೋಗಿ ಬನ್ನಿ, ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ನಿಟ್ಟಲ್ಲಿ ಹೇಳಿದ್ದೆ. ಆದರೆ ಅವರು ಶಿರಡಿಗೆ ಹೋಗಿ ಬಂದಿಲ್ಲ, ನಾನು ಹೇಳಿದ್ದೆ ಆದರೂ ಸಹಿತ ಹೋಗಿ ಬಂದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ನೇಕ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ.